ನಮಸ್ಕಾರ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಹಾಗೂ ಸಂಗಾತಿಗಳಿಗೆ ಸ್ವಾಗತ. ಉದ್ಘಾಟನೆ ಮತ್ತು ಜಾಥಾವನ್ನು ಮಾಡಲಿಕ್ಕೆ ಒಂದು ಪ್ರಮುಖ ಕಾರಣ ಅಂತಂದರೆ ನಮ್ಮ ನಾಡಿನಲ್ಲೆಲ್ಲ ತುಂಬಿಕೊಂಡಿದ್ದಾರೆ. ಇಲ್ಲಿ ಮಾತ್ರ ಅಲ್ಲ, ದೇಶದಾದ್ಯಂತ ಅಂಬೇಡ್ಕರ್ ಬರೀ ಗಳಿಸುವ ಮೂಲಕ ಸ್ವಾಭಿಮಾನವನ್ನು ಗಳಿಸಬಹುದು ಅಂತ ಸ್ವರವಾಗಿ ನಿರಂತರ ತನ್ನ ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ದಲಿತ ಮುಖಂಡರಾದ ಸುಂದರ್ ಕಪ್ಪೆಟ್ಟು, ವಿಠ್ಠಲ್ ತೊಟ್ಟಂ, ಗಣೇಶ್ ನೀರ್ತು ನಮ್ಮ ಜೊತೆ ಭಾಗವಹಿಸಿದ್ದಾರೆ. ಇದೀಗ ನಮ್ಮ KL ಅಶೋಕ್ ಕೂಡ ಇದ್ದಾರೆ. ಉದ್ಘಾಟನೆ ಅಲ್ಲಿ ನಿಮ್ಮ ಚಪ್ಪಲಿಯನ್ನು ಕೂಡ ಬಿಡಬೇಡಿ ಅಂತ ಹೇಳ್ಕೊಂಡು, ನಿಮ್ಮ ಸ್ವಾಭಿಮಾನಕ್ಕೆ ಅಥವಾ ನಿಮ್ಮ ಮಾನ ಮರ್ಯಾದೆಗೆ ಎಲ್ಲಿ ಧಕ್ಕೆ ಆಗುತ್ತೋ ಅಲ್ಲಿ ನೀವು ಕಾಲಿಗೆ ಹಾಕುವಂತ ಚಪ್ಪಲಿಯನ್ನು ಸಮೇತ ಬಿಡಬೇಡಿ ಅಂತ ಹೇಳಿದ್ರೆ, ಇವತ್ತು ನಾನು ನನ್ನ ಹಿರಿಯರಾದ ಮತ್ತು ನನಗೆ ಮಾರ್ಗದರ್ಶಕರಾದಂತಹ ಶ್ರೀಯುತ ಫಣಿರಾಜ್ ಅವರ ಪುಸ್ತಕವನ್ನು ನಾನು ಬಿಡುಗಡೆ ಮಾಡ್ತಾ ಇದ್ದೀನಿ. ಈ ಮಾತನ್ನ ಬಿಡುಗಡೆ ಮಾಡುವಾಗ ಈ ಮಾತನ್ನ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಮಾತಿಗೆ, ಸ್ವಾಭಿಮಾನದ ಮಾತಿಗೆ ಸರಿಯಾದ ಅನ್ವರ್ಥಕ ರೀತಿಯಲ್ಲಿ ಬದುಕುವಂತಹ ಫಣಿರಾಜ್ ಅವರಂತಹ ಪುಸ್ತಕವನ್ನ ಬಿಡುಗಡೆ ಮಾಡುವಂತ ಮುಖಾಂತರ ನಾನು ನನ್ನ ಬದುಕಿನ ಇಷ್ಟು ವರ್ಷದಲ್ಲಿ ಆಚರಿಸಿದಂತಹ ಬಾಬಾ ಸಾಹೇಬರ ಹುಟ್ಟುಹಬ್ಬದಲ್ಲಿ ಇದು ನನಗೆ ಬಹಳ ಅರ್ಥಪೂರ್ಣವಾದ ಹುಟ್ಟುಹಬ್ಬ ಅಂತ ಹೇಳ್ಕೊಂಡು ನಾನು ತಿಳ್ಕೊಂಡಿದ್ದೀನಿ. ಈಗ ಫಣಿರಾಜ್ ಅವರು ಮಾತಾಡುವಾಗ ಹೇಳಿದ್ರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ದಲಿತರ ನಾಯಕ ಅಂತ ಹೇಳ್ಕೊಂಡು. ಈ ದೇಶದಲ್ಲಿ ದೊಡ್ಡ ದುರಂತ ಅಂತ ಹೇಳಿದ್ರೆ, ಈ ದೇಶದಲ್ಲಿರುವಂತಹ ಮೇಲ್ವರ್ಗದಿಂದ ಹಿಡಿದು ಕಟ್ಟ ಕಡೆಯ ಪ್ರತಿಯೊಬ್ಬ ಪ್ರಜೆಯು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಬಳಸ್ತಾನೆ, ಅವರ ಫೋಟೋನ ಬಳಸ್ತಾನೆ, ಎರಡನ್ನೂ ಬಳಸ್ಕೊಂತಾನೆ. ಆದ್ರೆ ಅದು ನಮ್ಮ ದೇಶದ ದುರಂತ. ಯಾಕಂತ ಹೇಳಿದ್ರೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳುವವರು ಇಡೀ ನಮ್ಮ ಭಾರತದ ದೇಶದ ಪ್ರಜೆಗಳಿಗೆ ಒಬ್ಬ ಚಲಾವಣೆಯಲ್ಲಿರುವಂತಹ ನಾಣ್ಯ ತರ ನಾವು ಅವನ್ನ ಬಳಸ್ತಾ ಇದ್ದೀವಿ. ಬಾಬಾ ಸಾಹೇಬರ ಹೆಸರು ಬಾಬಾ ಸಾಹೇಬ್ ಜಿಂದಾಬಾದ್. ಅಂಬೇಡ್ಕರ್ ಅವರ